ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಾನು ವೆಂಕಟೇಶ್ ಅವರು ಡಾಕ್ಟರ್ ಬೆಂಗಳೂರಿನಿಂದ ಪ್ರಯುಕ್ತ ಡಾಕ್ಟರ್ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಬಹಳ ದೂರದಿಂದ ಬಂದಿದ್ದಾರೆ. ವಿದೇಶ್ ಅಂತ ಅವರು ರಾಜ್ಕುಮಾರ್ ಜೊತೆ ತುಂಬಾ ಒಡನಾಡಿದ್ದಾರೆ. ಅವ್ರದ್ದು ಒಂದು ಸಣ್ಣ ಮಾತು ಕೇಳ. ಸರ್ ನಮಸ್ಕಾರ. ನಮಸ್ತೆ ಸರ್. ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ? ನೋಡಿದ್ದೀವಿ ಸರ್. ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ನಾವು ಫಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅವ್ರದ್ದು ಫ್ಯಾಮಿಲಿ ಗ್ರೂಪ್ ಯಾವ್ದೋ ಒಂದು ಸಹಾಯಾರ್ಥಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತು. ನಮ್ಗೆ ಅದು ಆ ಟೈಮ್ನಲ್ಲಿ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಚೀಟಿ ತಗೋಬೇಕಿತ್ತು. ಅವಾಗಿನ ಇದರಲ್ಲಿ ಹೆಚ್ಚು ಕಮ್ಮಿ 35 ವರ್ಷದ ಹಿಂದೆ ಶಿವಣ್ಣ ಅವರು ಮದುವೆ ಆದ ಹೊಸ. ಆ ಟೈಮ್ಗೆ ನಾವು ನೋಡ್ಬೇಕು, ಒಟ್ನೆಲ್ಲ ಅವ್ರನ್ನ ನೋಡ್ಬೇಕು, ಕಣ್ ತುಂಬಾ ರಿಯಲ್ ಆಗಿ ನೋಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅವಾಗ ಪೊಲೀಸ್ ಫುಲ್ ಇದಿತ್ತು. ಟಿಕೆಟ್ ಅವಾಗ 100 ರೂಪಾಯಿ, 150, 200 ರೂಪಾಯಿ ಟಿಕೆಟ್. ನಮ್ಮ ಹತ್ರ ಎಲ್ಲ ದುಡ್ಡು ಕೊಟ್ಟ ಅವ್ರು ನೋಡ್ಬೇಕು, ಏನ್ ಮಾಡ್ಬೇಕು ಅಂತ ಹೋದ್ವಿ. ಪೊಲೀಸ್ ಎಲ್ಲ ಫುಲ್ ಬಂದೋಬಸ್ತ್ ಮಾಡಿದ್ರು. ನಾನೇನ್ ಮಾಡಿದೆ, ಒಂದು ಮರ ಇತ್ತು, ಮಾವಿನ ಮರ, ಈಗ್ಲೂ ಇದೆ ಅದು. ಈಗ್ಲೂ ಅದು ಗ್ರೌಂಡ್ ಇದೆ ಕಬ್ಬನ್ ಪಾರ್ಕ್ ಅಲ್ಲಿ, ಮ್ಯೂಸಿಯಂ ಹಿಂದೆಗಡೆ ಸೈಡ್. ನೋಡ್ಬಿಟ್ಟು ನಾನು ಮಾವಿನ ಮರ ಹತ್ತಿ ಒಳಗಡೆ ಜಂಪ್ ಮಾಡಿ ಅವ್ರು ನೋಡಿ. ಫಸ್ಟ್ ಟೈಮ್ ನನ್ಗೆ ತರ ತ್ರಿಮೂರ್ತಿಗಳು ನೋಡಿದಷ್ಟು ಸಂತೋಷ ನನ್ಗೆ ಅವತ್ತಾಯ್ತು. ಅಷ್ಟು ನನಗೆ ಖುಷಿ, ಸಂತೋಷ. ಅವತ್ತೇ ನಾನು ಅವ್ರನ್ನ ಅಣ್ಣವರು ನಾವು ಚಿನ್ನ ಚೈನ್ ಹಾಕೊಂಡಿದ್ದು ನೋಡಿದ್ದು ನಾನು ಫಸ್ಟ್ ಟೈಮ್. ಅದೇ ಲಾಸ್ಟ್ ಅದೇ ಅಣ್ಣವ್ರು ಹಾಕೊಂಡಿದ್ದು. ಅದ್ರ ಮುಂದೆ ನಾನು ಇನ್ ಮುಂದೆ ನಾನು ನೋಡಕ್ ಆಗಿಲ್ಲ ಆ ತರ ಅವ್ರ ಕತ್ತಲ್ಲೆಲ್ಲ ಚೈನ್ ಏನೆಲ್ಲ. ಅದೇ ಫಸ್ಟ್ ಟೈಮ್, ಲಾಸ್ಟ್. ಅಣ್ಣವ್ರದ್ದು ಯಾವ ಸಿನಿಮಾ? ನಾನು ಸ್ಟಾರ್ಟಿಂಗ್, ನಾನು ಇನ್ನು ಚಿಕ್ಕ ಹುಡುಗ ಸರ್. ನನಗೆಲ್ಲ ಟಿಕೆಟ್ ಏನ್ ಇರ್ಲಿಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಹಳ್ಳಿಯಲ್ಲಿ ಹೋಗಿದ್ದು ನಾವು, ಚಂದ್ರಪಟ್ಟಣದಲ್ಲಿ ನೋಡಿದ್ವು. ಮಯೂರ ಫಿಲ್ಮ್ ಫಸ್ಟ್, ಮಯೂರ. ಸೆಕೆಂಡ್ ಪಿಕ್ಚರು ಭಕ್ತ ಕುಂಬಾರ. ಮಯೂರ ಇಷ್ಟ ಆಗುತ್ತೆ ಸಿನಿಮಾ ನನಗೆ. ಅವ್ರದ್ದು ಯಾವ್ದು ಅಂತ ಹೇಳಕ್ ಆಗಲ್ಲ ಸರ್. ಅವ್ರು 200 ಪಿಕ್ಚರ್ ಮಾಡಿದ್ದಾರೆ, 200 ತರದ್ ಪಾರ್ಟೇ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಅಂತ ಕಲಾವಿದ ಇನ್ನೊಬ್ಬ ಮತ್ತು ಹುಟ್ಟೋದು ಇಲ್ಲ, ಹುಟ್ಟು ಬರೋದು ಇಲ್ಲ. ಕಲೆ ಬಗ್ಗೆ ಮಾತ್ರ, ಬೇರೆದ್ ನಮಗ್ ಬೇಕಿಲ್ಲ. ಕಲೆ ಆತರ ಒಂದೊಂದ್ ಹೇಳಕ್ ಬರೋ ಒಂದೊಂದ್ ತರ ಉದಾಹರಣೆಗಳು ಸಿಗುತ್ತೆ, ಒಂದೊಂದ್ ತರ ಜೀವನದಲ್ಲಿ ಬದುಕಕ್ಕೆ ದಾರಿ ಸಿಗುತ್ತೆ. ಒಂದ್ ಲೆಕ್ಕಾಚಾರದಲ್ಲಿ ನಾನೇನ್ ಅವತ್ತು ಮಯೂರ ನೋಡಿದೆ ಅಂದ್ರೆ, ಮಯೂರ, ಆಮೇಲೆ ದೇವತಾ ಮನುಷ್ಯ, ಭಕ್ತ ಕುಂಬಾರ, ಕಸ್ತೂರಿ ನಿವಾಸ, ಒಂದೆರಡು ಅಂತ ಹೇಳಕ್ ಆಗಲ್ಲ ಸರ್. ಪ್ರತಿಯೊಂದು ಸಿನಿಮಾನು ಅವ್ರದ್ದು ನಮ್ ಜೀವ. ಬಿರ್ದು ಇದೆ, ಕರ್ನಾಟಕ ರತ್ನ ಇದೆ, ಪದ್ಮಭೂಷಣ ಇದೆ, ನಟ ಸಾರ್ವಭೌಮ ಇದೆ, ಕಲಾಕೇಸರಿ ಇದೆ, ರಸಿಕರ ರಾಜ ಇದೆ, ಸಿಟಿ ಸೆಂಟ್ರಲ್ ಇಂದ ಕೊಟ್ಟಿದ್ದ ಪದ್ಮಭೂಷಣ ಇದೆ, ಮತ್ತೆ ದಾದಾ ಸಾಹೇಬ್ ಅವಾರ್ಡು. ಒಂದೇ ಎರಡ ಅವ್ರಿಗೆ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ? ನಾವು ಅವ್ರು ಒಟ್ಟಿಗೆ ಬಿರುದು ಕೊಟ್ಟಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದು. ಅದು ಸಾಮಾನ್ಯವಾಗಿ ಅದೇನ್ ಪ್ರೋಗ್ರಾಮ್ ಅಂತ ಸ್ವಲ್ಪ ಮರ್ತ್ಬಿಟ್ಟಿದೀನಿ. ಅವ್ರಿಗೆ ಅಲ್ಲಿ ಪ್ರಶಸ್ತಿ ಕೊಟ್ಟಿದ್ರು. ಅವತ್ತಿನ ದಿವಸ ನಾನು ಅವ್ರನ್ನ ಅಲ್ಲಿ ಬರ್ತಾರೆ, ಅವ್ರು ನೋಡ್ಬೇಕು. ನಾನು ರಿಯಲ್ ಆಗಿ ತುಂಬಾ ಹತ್ರದಿಂದ ನೋಡಿದ್ದು ಅಂದ್ರೆ ಅವತ್ತು ಅವ್ರ ಮನೆ ಹತ್ರ. ಅವತ್ತು ನಾನು ಅವ್ರು ನೋಡ್ಬೇಕು, ಅವ್ರ ಜೊತೆ ಇವತ್ತು ನಾವು ಫೋಟೋ ತೆಗಿಸ್ಕೋಬೇಕು ಅಂದ್ಬಿಟ್ಟು ಅವತ್ತು 5,000 ರೂಪಾಯಿ ಕೊಟ್ಟು ಫೋಟೋ ಕ್ಯಾಮ್ರಾ ತಗೊಂಡೆ, ಕೊಡಕ್ ಕ್ಯಾಮ್ರಾ. ಅವಾಗ ಆಟೋಮೆಟಿಕ್ ಅವ್ರ ಮನೆ ಮುಂದೆ ಹೋಗಿ 3 ಗಂಟೆ ಕೂತಿದ್ದರು ನಾನು. ಅವ್ರು 6:30 ಈಚೆ ಬಂದು 10ವರೆಗೂ ಅಲ್ಲೇ ಕೂತಿದ್ದೆ. ಅವ್ರ ಮನೆ ಪಕ್ಕದಲ್ಲಿ ಒಂದು ಮರದ ಕೆಳಗಡೆ ಒಂದು ಮಣ್ಣಿನ ಮಡಿಕೆನಲ್ಲಿ ನೀರು ಇಟ್ಟಿರೋರು. ಹೊಟ್ಟಸ್ತಾಗ ಹೋಗಿ ನೀರು ಕುಡಿದೆ, ಬಂದು ಮನೆ ಎದುರುಗಡೆ ಕೂತ್ಕೊಂಡು 6:30 ಬಂದ್ರು ಸರ್. ಬಂದ್ರು ಅಂದ್ರೆ ಹೆಂಗ್ ಬಂದ್ರು, ನಾವ್ ತಿರುಪತಿಗೆಲ್ಲ ಹೋದ್ರೆ ದೇವ್ರ ದರ್ಶನ ಹೆಂಗ್ ಆಗುತ್ತೋ, ಈ ಬಾಗ್ಲುಗಳೆಲ್ಲ ಆ ರೀತಿ ನಮ್ಗೆ ಓಪನ್. ಅವ್ರು ಬರ್ತಿದ್ದಂಗೆ ಹೆಂಗ್ ಬಂದ್ರು ಅಂದ್ರೆ, ನಮ್ ಮಾಮೂಲಿಯವರು ಕಾರಲ್ಲೆಲ್ಲ ಹತ್ಕೊಂಡ್ ಬರ್ತಾರೆ, ಹೆಂಗ್ ಬರ್ತಾರೆ ಆ ತರ ಬರ್ಲಿಲ್ಲ ಅವರು. ಫಸ್ಟ್ ಕಾರ್ ಬಂತು, ಈಚೆ ಗೇಟ್ ಈಚೆ ಬಂದ್ ನಿಲ್ಸಿರು. ಆಮೇಲೆ ಅಣ್ಣವ್ರು ಬಂದ್ರು, ಅಣ್ಣವ್ರ ಹಿಂದೆ ಈ ಕಡೆ ಒಂದ್ ಸೈಡ್ ಪಾರ್ವತಮ್ಮವ್ರು ಬಂದ್ರು, ಈ ಕಡೆ ಚೆನ್ನವ್ರು ಬಂದ್ರು, ಹಿಂದೆಗಡೆ ವರದಪ್ಪವ್ರು ಬಂದ್ರು. ಸೀದಾ ಅಲ್ಲಿ ಕಾರ್ ಹತ್ರ ಬಂದ್ರು. ಪಕ್ಕದಲ್ಲಿ ಗಣೇಶನ್ ಬಂದು ಅವ್ರ ಮನೆ ಹತ್ರ ಚಿಕ್ಕದಾಗಿ ದೇವಸ್ಥಾನ ತರ ಗೇಟಲ್ಲಿ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು
ಆಮೇಲೆ ಬಂದು ಕಾರ್ ಹತ್ರ ಬಂದು ಅವ್ರದ್ದು ಚಪ್ಪಲ್ ಹಾಕೊಂಡು ಅವ್ರ ಕಾರ್ ಹತ್ಲಿಲ್ಲ, ಚಪ್ಪಲ್ನ ಗಾಡಿ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಆಮೇಲೆ ಕಾರಲ್ಲಿ ಕೂತ್ಕೊಂಡು ಅಂತ ಇದು ನಮ್ಗೆ ಅವ್ರದ್ದು ಆ ಜೀವನದಲ್ಲಿ ಪಾಠ ಕಲಿಸುವಂತ ಬುದ್ಧಿಗಳು ನಾವು ಸಾಮಾನ್ಯವಾಗಿ ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಇವತ್ತು ನಾವು ಅವ್ರದ್ದೇನೋ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀವಿ, ಇವತ್ತೇನಾದ್ರು ನಾವೇನೋ ಸ್ವಲ್ಪ ಬುದ್ಧಿ ಕಲ್ತಿದ್ದೀವಿ ಅಂದ್ರೆ ಅವ್ರ ಚಿತ್ರಗಳು ನೋಡಿ, ಅವ್ರ ನಡವಳಿಕೆ ನೋಡಿ, ಅವ್ರ ಗುಣ ನೋಡಿ, ಅವ್ರ ಮುದ್ದುತನ ನೋಡಿ ನಾವು ಆ ದಾರಿಯಲ್ಲಿ ಹೋಗ್ತಾ ಇದ್ವಿ. ಇನ್ನೊಬ್ರು ಯಾವ ಹಾಡು ನಿಮ್ಗೆ? ನನಗೆ ಆಕಸ್ಮಿಕ ಹಾಡು ತುಂಬಾ ಇಷ್ಟ. ಮಯೂರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆಮೇಲೆ ಮಯೂರದಲ್ಲಿ ನಾನಿರುವುದು ನಿಮಗಾಗಿ. ಅದೊಂದು ಸಾಲ ಹಾಡು. ಹಾಡಕ್ ಬರಲ್ಲ ಸರ್, ದಯವಿಟ್ಟು ಅದಕ್ಕೆ ಸರಿಯಾಗಿಲ್ಲ, ಅದಕ್ಕೆ ಅವಮಾನ ಮಾಡಬಾರ್ದು. ಅಂತ ವ್ಯಕ್ತಿಗಳು ಆಡಿದ್ದಾರೆ, ಅಂತ ವ್ಯಕ್ತಿಗಳು ನಮ್ಗೆ ನಾವು ಅದು ಸಂಗೀತ ಜ್ಞಾನ ಇಲ್ಲ ಏನಿಲ್ಲ, ಏನಿಲ್ಲ ನಮ್ದೊಂದು ಅಭಿಮಾನ, ಪ್ರೀತಿ, ವಿಶ್ವಾಸ. ಹಾಡಕ್ಕಂತೂ ಹಾಡು ಯಾವ್ದು ಬರೋದು. ಅಣ್ಣವ್ರ ಹಿಂದೆ ಇರೋ ಕರ್ನಾಟಕನ ನೀವು ಯಾವ ರೀತಿ ಅಂತೀರಿ? ಕರ್ನಾಟಕನೇ ಅಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಯಾಕೆ? ಯಾಕೆಂದ್ರೆ ಏನೂ ಇಲ್ಲ, ಏನಿದೆ ಈಗ ಅವ್ರಿರುವಾಗ ಹೆಂಗಿತ್ತು, ಯಾವ್ದಾರ ಒಂದ್ ಏನಾರ ಪ್ರಾಬ್ಲಮ್ ಆಯ್ತು, ಒಂದ್ ಇದಾಯ್ತು ಅಂದ್ರೆ ಸರ್ ಯಾವ ಟಿವಿ ಅಡ್ವರ್ಟೈಸ್ಮೆಂಟ್ ಇಲ್ಲ, ಅವಾಗ ಏನಿಲ್ಲ. ಇವತ್ತು ಅಣ್ಣವ್ರು ಬರ್ತಾ ಇದ್ದಾರೆ ಅಂದ್ರೆ ಸಾಕು, ಅದಕ್ಕೆ ನಿಂತಿದ್ದೀನಿ ನಾನು ನಿಮಗೆ ಸಪೋರ್ಟ್ ಅಂದ್ರೆ ಸಾಕು, ಬೀದಿಲಿ ನಿಂತ್ಕೊಂಡ್ಬಿಡ್ತಾ ಇದ್ರು ಜನ ಎಲ್ಲ. ಇವತ್ತೇ ಮನೆ ಮುಂದೆ ಬಾಯ್ ಬಡ್ಕೊಂಡ್ ಬನ್ನಿ ಅಂದ್ರು ಯಾರು ಬರಲ್ಲ, ಬಂದ್ರು ಸ್ವಾರ್ಥಿಗಳು, ಯಾವ್ದು ಸಕ್ಸಸ್ ಆಗಲ್ಲ, ಆ ಸ್ಟೇಜಿಗೆ ಬಂದಿದೆ. ಇವತ್ತಿನ ಸರ್ಕಾರ, ಕರ್ನಾಟಕ ಸರ್ಕಾರ ಕನ್ನಡದ ಪರ ಇದೆಯೋ, ಕನ್ನಡಿಗರ ಪರ ಇದೆಯೋ? ನಿಜವಾಗೂ ಇಲ್ಲ. ಯಾರ್ಯಾರ ಇರ್ಲಿ ಅದ್ ಬೇಕಾಗಿಲ್ಲ ನಮ್ಗೆ. ಕನ್ನಡ ಪರ ದನಿ ಎತ್ತಂತ ವ್ಯಕ್ತಿಗಳು ಸದ್ಯಕ್ಕೆ ಯಾರು ಇಲ್ಲ, ರಾಜಕೀಯದಲ್ಲಿ ಯಾರು ಇಲ್ಲ. ಅವತ್ತಿನ ಕಾಲದಲ್ಲಿ ಅವ್ರು ಕರ್ಸ್ಕೊತಾ ಇದ್ರು, ಯಾರು ಇವರೆಲ್ಲ ನಾವೆಲ್ಲ ಈಗ ಇವ್ರ ಹತ್ರಕ್ಕೆ ನಾವು ಮನೆ ಕೆಲಸ ಜೀತದಾಳ್ ತರ ಹೋಗಿ ಬೇಡ್ಕೊಂಡ್ರು ಯಾವ್ದು ಆಗ್ತಾ ಇರ್ಲಿಲ್ಲ. ಅವಾಗ ಅಣ್ಣವ್ರು ಇರ್ಬೇಕಾರೆ ಅವ್ರ ಇಂಥ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ, ಬಂದಲ್ಲಿ ಕೂತ್ಕೊಂಡು ರೋಡಲ್ಲೇ ಕೂತಿರೋದನ್ನ ನೀನ್ ನೆನ್ಪಿದೆ, ನೋಡಿದ್ದೀನಿ. ಒಂದ್ಸತಿ ಜನತಾ ಬಜಾರ್ ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಒಂದು ಫಿಲಿಮ್ ಇದು ವಿಚಾರಕ್ಕೆನೆ ಟ್ಯಾಕ್ಸ್ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರು ರೋಡಲ್ಲಿ. ಆ ವ್ಯಕ್ತಿ ಅಲ್ಲಿವರೆಗೂ ಬಂದ್ರು, ರಾಜಕೀಯ ವ್ಯಕ್ತಿ, ಅವ್ರು ಬಂದ್ಮೇಲೆನೆ ನಾವೇನಾದ್ರೂ ಸರಿ ಮಾಡ್ತೀವಿ, ದಯವಿಟ್ಟು ಇದನ್ನ ಕೈ ಬಿಡಿ ಅಂತ ಅಂದ್ಮೇಲೆ ಅವ್ರು ಬಿಟ್ಟಿದ್ರು. ಆ ತರ ಇತ್ತು ಅವ್ರದ್ದು ಶಕ್ತಿ ಏನು ಕರ್ನಾಟಕದಲ್ಲಿ, ವ್ಯಕ್ತಿತ್ವ ಏನು, ಅವ್ರಿಗೆ ಕೊಡ್ತಿದ್ದ ರೆಸ್ಪೆಕ್ಟ್ ಏನು, ಗೌರವ ಏನು, ಆ ತರ ಇದ್ದಿದ್ದು ಅವ್ರಿಗೆ. ಇವ್ರದೇ ಅಲ್ಲ, ಸುಮಾರು ಇದೆ, ಅದು ಉದಾಹರಣೆ ಬೇಜಾನಿದೆ. ನಾವು ಕನ್ನಡಿಗರು ಅವ್ರನ್ನ ಸದಾ ನೆನಪಿನಲ್ಲಿ ಇಟ್ಕೋಬೇಕು, ಏನ್ ಮಾಡೋದು? ಸದಾ ನೆನಪಿನಲ್ಲಿ ಇಟ್ಕೋಬೇಕಾದ್ರೆ ಅವ್ರೇನ ಕಾರ್ಯಕಲ್ಪನೆ ಮತ್ತೆ ಯಾವ್ದು ಸಹಾಯ ಅದು ಇದು ಮಾಡ್ತಿದ್ರು, ಅವ್ರ ಜೀವನದಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಿದ್ರು, ಅವ್ರ ಏನ್ ಮಾಡ್ತಾ ಇದ್ರು, ಅವ್ರು ಹೋಗ್ತಿದ್ದ ದಾರಿನ ನಾವು ಸ್ವಲ್ಪ ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಕನ್ನಡವೇ ಹಾಯಾಗಿ. ಸತ್ಯ, ನಾನಿರುವುದೇ ನಿಮಗಾಗಿ, ನಿತ್ಯ.